Good morning, students. The subject is Advanced Financial Accounting. In that first chapter, Insurance Claims. Let us continue the problems in ascertainment of claims when abnormal line of goods are available. In that first problem, a fire on October 1st, 2014 destroyed a stock of a firm. The business record was saved and from them the following particulars are: first one is stock at cost on April 1st, 2013, 44,300. It is a opening stock. Next, stock at cost on April 1st, 2014, 37,550. It is a closing stock. Next, purchases for the year to 31st March 2014. It comes in for first account. Next, sales for the year 31st March 2014. It comes in also in first account. Next, purchases from April 1st 2014 to September 30 2014, and sales from April 1st 2014 to September 30 2014, 59,000, and it is 37,350. So it comes in second account. It comes in first account. Next, in valuing the stock on 31st/3/2014. So see the date 31st/3/2014 ಕೊಟ್ಟಿದ್ದಾರೆ. ಸೊ ಫಸ್ಟ್ ಅಕೌಂಟಲ್ಲಿ ಬರುತ್ತೆ. ಎಷ್ಟು ₹800 has been written off. I already explained that written off ಏನಾದರೂ ಬಂದ್ರಿಗನ, ಸೊ we have to add to the ಫಸ್ಟ್ ಅಕೌಂಟ್ ಇನ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕಲ್ಲಿ ನಾವು 800 ಅನ್ನೋದು ರಿಟರ್ನ್ ಆಫ್ ಸ್ಟಾಕ್ ಅನ್ನೋದು ಆ್ಯಡ್ ಮಾಡಬೇಕು. ಎ ಪರ್ಟಿಕ್ಯುಲರ್ ಲೈನ್ ಆಫ್ ಗೂಡ್ಸ್ ವಿಚ್ ಹ್ಯಾಸ್ ಒರಿಜಿನಲ್ ಕಾಸ್ಟ್ 1800. ಸೊ ಒರಿಜಿನಲ್ ಕಾಸ್ಟ್ ಅನ್ನೋ ಅಮೌಂಟ್ ಏನಾದರೂ ಕೊಟ್ಟಿದ್ರೆ ಗೂಡ್ ಅಂತಿದೆ, ಸೊ ಇಟ್ ಕಮ್ಸ್ ಇನ್ ಸೆಕೆಂಡ್ ಅಕೌಂಟ್, ಓಪನಿಂಗ್ ಸ್ಟಾಕಲ್ಲಿ ಬರುತ್ತೆ. ನೆಕ್ಸ್ಟ್, ಆನ್ ವಿಚ್ ವರ್ ಸೋಲ್ಡ್ ಇನ್ ಜೂನ್ 2014 ಫಾರ್ 1750. ಇಲ್ಲಿ ಜೂನ್ 2014 ಇದೆ, ಸೋಲ್ಡ್ ಇದೆ. ಸೊ ಸೇಲ್ಸಲ್ಲಿ ನಾವು ಹಾಕ್ಕೊತೀವಿ. ಇಟ್ ಕಮ್ಸ್ ಇನ್ ಸೆಕೆಂಡ್ ಅಕೌಂಟ್. ಎಕ್ಸೆಪ್ಟ್ ಆ್ಯಸ್ ರಿಗಾರ್ಡ್ ದೀಸ್ ಟ್ರಾನ್ಸಾಕ್ಷನ್ ದ ರೇಷಿಯೋ ಆಫ್ ಗ್ರಾಸ್ ಪ್ರಾಫಿಟ್ ಆ್ಯಸ್ ರಿಮೈನ್ ಅನ್ಚೇಂಜ್ಡ್ ಥ್ರೂ ಔಟ್. The value of stock salvage from the fire was 5,105. ಸೊ ಸಾಲ್ವೇಜ್ ಸ್ಟಾಕ್ ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕಲ್ಲಿ ಬರುತ್ತೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಕ್ಲೈಮ್ ಟು ಪ್ರೆಸೆಂಟ್ ದ ಇನ್ಶೂರೆನ್ಸ್ ಕಂಪ್ನಿ irrespective of the loss of stock. So they asked to calculate how much the amount we have to claim from the insurance company. So let us move on to the solution. First step is calculation of last year trading account. In that, write down heading trading account for the year ending. ಯಾವ ಇಯರ್ ಎಂಡ್ ಆಗ್ತಾ ಇರೋದು? ದಟ್ ಈಸ್ 31st March 2014. ಸೊ ಗಿವನ್ ಇನ್ಫಾರ್ಮೇಷನ್ ರೈಟ್ ಡೌನ್. ಫಸ್ಟ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಬರೀರಿ. ಟು ಓಪನಿಂಗ್ ಸ್ಟಾಕ್ ಬರೆಯೋಣ. ಓಕೆ, ಓಪನಿಂಗ್ ಸ್ಟಾಕ್ ಈಸ್ 44,300. ನೆಕ್ಸ್ಟ್, ಟು ಪರ್ಚೇಸಸ್ 1,03,850. ನೆಕ್ಸ್ಟ್, ಬೈ ಸೇಲ್ಸ್ ಡೇಟ್ ನೋಡಿ 31st March ಇದೆ ಸೇಲ್ಸು, 1,52,500. 1,52,500. ನೆಕ್ಸ್ಟ್, ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಸೇಮ್ ಇರುತ್ತೆ, ಬಟ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕಲ್ಲಿ ಸ್ಟಾಕ್ ರಿಟರ್ನ್ ಆಫ್ ಅನ್ನೋ ಅಮೌಂಟ್ ಸ್ಟಾಕು ನಾವು ಆ್ಯಡ್ ಮಾಡ್ತೀವಿ ಅಂತ. ಸೊ ಕ್ಲೋಸಿಂಗ್ ಸ್ಟಾಕ್ ಅಮೌಂಟು ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಇನ್ನರ್ ಕಾಲಮ್. ಎಷ್ಟಿದೆ? 37,550 ಇದೆ. ಆ್ಯಡ್ ರಿಟರ್ನ್ ಆಫ್ ಸ್ಟಾಕ್ ಎಷ್ಟಿದೆ? ರಿಟರ್ನ್ ಆಫ್ ಸ್ಟಾಕು 800.
ಸೊ ಡೇಟ್ಸ್ ಅನ್ನೋದು ಮುಖ್ಯ ಆ್ಯಂಡ್ ಗಿವನ್ ಪಾಯಿಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿ ಡೇಟ್ 31/3/2014 ₹800 ಹ್ಯಾಸ್ ಬಿನ್ ರಿಟರ್ನ್ ಆಫ್. ಸೊ ಇದು ಬಂದುಬಿಟ್ಟು ಫೈನಲ್ ಇಯರ್ ಎಂಡಿಂಗ್ ಇದೆ. ಇಯರ್ ಎಂಡಿಂಗು ಸ್ಟಾಕ್ ಇನ್ಫಾರ್ಮೇಷನು ರಿಟರ್ನ್ ಆಫ್ ಇದೆ. ಸೊ ಇನ್ ದೀಸ್ ವೇ ವಿ ಹ್ಯಾವ್ ಟು ಅನಲೈಸ್ ದೀಸ್ ಅಮೌಂಟ್ ಈಸ್ ಬಿಲಾಂಗ್ ಟು ಹಿಯರ್ ಅಂತ ಆ್ಯಡ್ ಮಾಡಿ. 37,550 ಪ್ಲಸ್ 800 ಎಷ್ಟು ಬಂತು? 38,350. ಸೊ ನೆಕ್ಸ್ಟ್ 1,52,500 ಪ್ಲಸ್ 38,350 ಎಷ್ಟು ಬರುತ್ತೆ? 1,90,850. 1,90,850. ಆಲ್ಮೋಸ್ಟ್ ಟ್ರೇಡಿಂಗ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ? ಇಟ್ ಕಮ್ ಗ್ರಾಸ್ ಪ್ರಾಫಿಟ್ 44,300, 1,03,850 ಲೆಸ್ 1,09,850 it is 42,700. ಇದೇನು ಟು ಗ್ರಾಸ್ ಪ್ರಾಫಿಟ್. Next, what we need to calculate? So we need to calculate the gross profit ratio. Gross profit ratio is equal to gross profit divided by sales into 100. So gross profit ಎಷ್ಟಿದೆ? 42,700 divided by sales is 1,52,500 into 100. 42,700 divided by 1,52,500 into 100. It is 28%. Next, third step is preparation of memorandum of trading account. So next account ಅಲ್ಲಿ ಫಾರ್ಮೇಟ್ ಚೇಂಜ್ ಆಗುತ್ತೆ ಬಿಕಾಸ್ ನಾರ್ಮಲ್ ಬರುತ್ತೆ, ಅಬ್ನಾರ್ಮಲ್ ಬರುತ್ತೆ, ಟೋಟಲ್ ಬರುತ್ತೆ. ಸೊ ಫಾರ್ಮೇಟ್ ಈಸ್ ಚೇಂಜ್ಡ್ ಫಾರ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಮೆಮೊರಾಂಡಮ್ ಆಫ್ trading account for the year. This is very important. For the year ಯಾವಾಗಿಂದ ಸ್ಟಾರ್ಟ್ ಆಗೋದು? ಫಸ್ಟ್ 1/1/2014 to 39/2014 ಸೆಪ್ಟೆಂಬರ್ ಅಲ್ಲ 39/2014. ನೆಕ್ಸ್ಟ್ ಪರ್ಟಿಕ್ಯುಲರ್ ಇಲ್ಲಿ ಏನು ಬರುತ್ತೆ? ನಾರ್ಮಲ್, ಅಬ್ನಾರ್ಮಲ್, ಟೋಟಲ್. ಪರ್ಟಿಕ್ಯುಲರ್, ನಾರ್ಮಲ್, ಅಬ್ನಾರ್ಮಲ್ ಆ್ಯಂಡ್ ದೆನ್ ಟೋಟಲ್. ಸೊ ಇಲ್ಲಿವರೆಗೂ ಈಸಿ ಆಗಿರುತ್ತೆ. ಸೊ ಇಲ್ಲಿಂದ ಸಮ್ twisted question will be arises. So be careful while listening the problem. 2. Opening stock. So in 2014 ಕ್ಲೋಸಿಂಗ್ ಸ್ಟಾಕು ಈ ಇಯರ್ ಏನಾಗುತ್ತೆ? ಓಪನಿಂಗ್ ಸ್ಟಾಕ್ ಆಗುತ್ತೆ. ಎಷ್ಟಿದೆ? 38,350. ನೆಕ್ಸ್ಟ್ ಸಿ ದ ಪ್ರಾಬ್ಲಮ್. ಸೊ in the valuing the stock on 31/3/2014 800 has been written off a particular line of good ಅಂತಿದೆ which has been original cost 1,800 ಇದೆ. ಸೊ ಇದು ಬಂದುಬಿಟ್ಟು 31/3/2014 ಗೂಡ್ ಇದೆ ಒರಿಜಿನಲ್ ಕಾಸ್ಟು. ಅಬ್ನಾರ್ಮಲ್ ಬರುತ್ತಲ್ಲ. ನೆಕ್ಸ್ಟು ಇಯರ್, ಓಪನಿಂಗ್ ಇಯರ್ ನೋಡಿ 1/4/2014 ಇದೆ. ಒಂದು ದಿವಸನೇ ಎಲ್ಲ ಚೇಂಜಸ್ ಇರೋದು. ಸೊ 1,800 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ 1,800. ಇಟ್ ಈಸ್ ಎ ಅಬ್ನಾರ್ಮಲ್ ಲೈನ್ ಆಫ್ ಗೂಡ್. ದಿಸ್ ಅಮೌಂಟ್ ಈಸ್ ಎ ಅಬ್ನಾರ್ಮಲ್ ಲೈನ್ ಆಫ್ ಗೂಡ್. ಸೊ ನಿಮ್ಗೆ ಆಲ್ರೆಡಿ ಫಾರ್ಮೇಟ್ ಬರೆಸ್ಬೇಕಾದ್ರೆ ಹೇಳಿದ್ದೀನಿ.
when we have mentioned any opening stock abnormal good, we need to calculate a normal also. By doing the total in the abnormal less ಮಾಡಿದ್ರೆ we'll get it normal. So total ಎಷ್ಟಿದೆ 38,350 minus normal 1,800 ಮಾಡಿದ್ರೆ we'll get it abnormal ಮಾಡಿದ್ರೆ we'll get it normal. It is a normal line of good opening stock. ಎಷ್ಟಿದೆ 36,550. Next, to purchases account ಎಷ್ಟಿದೆ purchases from April 1st to 37,350. Next, to gross profit. ಬಟ್ ಇಲ್ಲಿ ಗ್ರಾಸ್ ಪ್ರಾಫಿಟ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಾರ್ಮಲ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ನಾರ್ಮಲ್ದು ಅಮೌಂಟ್ ಮಾತ್ರ ಸೇಲ್ಸ್ ತೋದ್ಕೋಬೇಕು. ಸೊ ಸೇಲ್ಸ್ ದಿನ ಮಾಡಿಲ್ಲ. ಸೊ ರೈಟ್ ಡೌನ್ ಸೇಲ್ಸ್ ಬೈ ಸೇಲ್ಸ್. ಇಲ್ಲಿ ಸೇಲ್ಸು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 59,000. ನೆಕ್ಸ್ಟ್ ಸಿ ದ ಅಡ್ಜಸ್ಟ್ಮೆಂಟ್. ಸಿ which were sold in June 2014 for rupees 1,750 ಸೇಲ್ಸಲ್ಲಿ ಬರುತ್ತೆ. ಸೊ ಅಬ್ನಾರ್ಮಲ್ ಹಾಕ್ಕೋಬೇಕು. ಎಷ್ಟಿದೆ 1,750. ನೆಕ್ಸ್ಟ್ ಅಬ್ನಾರ್ಮಲ್ದು ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ ಕೆಲವೊಂದು ಟೈಮ್ಸಲ್ಲಿ, ನಾವು ಹಾಕ್ಕೊಂಡು ವಿ ಹ್ಯಾವ್ ಟು ಫೈಂಡ್ ಔಟ್ ನಾರ್ಮಲ್. ಎಷ್ಟಿದೆ ಸೇಲ್ಸು ನಾರ್ಮಲ್ ಸೇಲ್ಸು 59,000 ಟೋಟಲ್ನಿಂದ ಅಬ್ನಾರ್ಮಲ್ ಲೆಸ್ ಮಾಡಿದ್ರೆ ವಿಲ್ ಗೆಟ್ ಇಟ್ ನಾರ್ಮಲ್ 57,250. ಸೊ 57,250 ಸಿಕ್ತು. ಸೊ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಎಲ್ಲ ಬರ್ಕೊಂಡಿದ್ದೀವಿ. ಸಿ ಸ್ಟಾಕ್ದು 31/3/2014 800 ಹ್ಯಾಸ್ ಬಿನ್ ರಿಟರ್ನ್ ಆಫ್ದು ಅಮೌಂಟ್ ಎಲ್ಲ ಹಾಕ್ಕೊತೀವಿ. ಕ್ಲೋಸಿಂಗ್ ಸ್ಟಾಕಲ್ಲಿ ರಿಟರ್ನ್ ಆಫ್ ಸ್ಟಾಕ್ ಅನ್ನೋದು ಆ್ಯಡ್ ಮಾಡ್ತೀವಿ ಇನ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್ ಸೇಮ್ ಕ್ವಶನ್ ಓನ್ಲಿ. ಸಿ ಪರ್ಟಿಕ್ಯುಲರ್ ಲೈನ್ ಆಫ್ ಗುಡ್ ವಿಚ್ ಹ್ಯಾಸ್ ಬಿನ್ ಒರಿಜಿನಲ್ ಕಾಸ್ಟ್ 1,800. ಸೊ ಇದು ಬಂದುಬಿಟ್ಟು ಓಪನಿಂಗ್ ಸ್ಟಾಕಲ್ಲಿ ಗೂಡ್ ಅಂತಿದೆ. ಡೇಟ್ ನೋಡಿ 31/3/2014 ಇದೆ. ಸೊ ಇಯರ್ ಎಂಡಿಂಗ್ ಡೇಟ್ ಎಲ್ಲ ಇರೋದು, ಎಂಡಿಂಗ್ ಡೇಟ್ ನೆಕ್ಸ್ಟ್ ಅಕೌಂಟಲ್ಲಿ ಬರುತ್ತೆ. ದಟ್ ಈಸ್ 1,800. ಸೊ ಇದು ಬಂದುಬಿಟ್ಟು ಓಪನಿಂಗ್ ಸ್ಟಾಕಲ್ಲಿ ಬರುತ್ತೆ. ವಿಚ್ ವರ್ ಈ ಸ್ಟಾಕ್ ಅನ್ನೋದು ಸೇಲ್ ಮಾಡಿದ್ದಾರೆ ಇನ್ ಜೂನ್ 2014. ಎಷ್ಟು 1,750 ಇದೆ. ಸೊ ಸೇಲ್ಸ್ ಅಕೌಂಟಲ್ಲಿ ಬರುತ್ತೆ. ನೋ ನೀಡ್ ಟು ವರಿ. ಇನ್ನೊಂದು 2 ಪ್ರಾಬ್ಲಮ್ ಬಂದಿದ ತಕ್ಷಣ ಯು ವಿಲ್ ಗಾಟ್ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಆಗುತ್ತೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಅಬ್ನಾರ್ಮಲ್ ಪರ್ಚೇಸಸ್ ಇಲ್ಲ. ಸೊ 37,350 ಹಾಕಿದ್ದೀವಿ. ನಮಗೆ ಗ್ರಾಸ್ ಪ್ರಾಫಿಟ್ ಇದು ನಾರ್ಮಲ್ ಸೇಲ್ಸ್ದು ಮೇಲೆ ನಾವು ರೇಷೋ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟಿದೆ ನಾರ್ಮಲ್ ಸೇಲ್ಸ್ದು 57,250 ಇದೆ. ಇಂಟು ರೇಷೋ ಬಂದುಬಿಟ್ಟು 28% ಆನ್ ಸೇಲ್ಸ್ ಮೇಲೆ ಮಾಡಿದ್ದೀವಿ. ಸೊ ನೋ ನೀಡ್ ಟು ಕನ್ವರ್ಟ್, ಇಟ್ ಈಸ್ ಎ 28%. 57,250 ಇಂಟು 28% ಎಷ್ಟು ಬರುತ್ತೆ 16,030. 16,030 ಇದು ಅಬ್ನಾರ್ಮಲ್ದು. ನಾರ್ಮಲ್ದು 16,030 ಹಾಕಿದ್ದೀವಿ. ಅಬ್ನಾರ್ಮಲ್ದು ಇಟ್ ಈಸ್ ನಿಲ್. ನೆಕ್ಸ್ಟ್ ಇಲ್ಲಿ ಬೈ ಕ್ಲೋಸಿಂಗ್ ಸ್ಟಾಕ್. ಅದಕ್ಕಿಂತ ಮುಂಚೆ ವಾಟ್ ವಿಲ್ ಕಮ್ ಇಯರ್ ವಿಲ್ ಕಮ್ ಬೈ ಗ್ರಾಸ್ ಲಾಸ್ ಅನ್ನೋದು ಬರುತ್ತೆ. ಇದು ಗ್ರಾಸ್ ಲಾಸಲ್ಲಿ ನಾರ್ಮಲ್ ಬರುತ್ತಾ? ನೋ, ಇಟ್ ವಿಲ್ ನಾಟ್ ಕಮ್ ನಾರ್ಮಲ್. ಸೊ ಅಬ್ನಾರ್ಮಲ್ ಅನ್ನೋದು ಬರುತ್ತೆ. ನೋಡಿ ಟೋಟಲ್ ಮಾಡಿ ಒಂದೊಂದೇ. ಫಸ್ಟು ಅಬ್ನಾರ್ಮಲ್ ಟೋಟಲ್ ಮಾಡಿ, ಬಿಕಾಸ್ ವಿ ನೀಡ್ ಟು ಫೈಂಡ್ ಔಟ್ ಗ್ರಾಸ್ ಲಾಸ್. ಎಷ್ಟಿದೆ ಟೋಟಲ್ 1,800 ಇದೆ. 1,800 ಮೈನಸ್ 1,750 ಮಾಡಿದ್ರೆ ವಿಲ್ ಗೆಟ್ ಇಟ್ 50. ಸೊ ಅಬ್ನಾರ್ಮಲ್ ಲಾಸ್ ಅನ್ನೋದು 50 ಇದೆ. ಯಾಕಂದರೆ ನಾವು ಸೇಲ್ಸ್ ಅನ್ನೋದು ಗೂಡ್ಸ್ನ ಸೇಲ್ ಮಾಡ್ತಾಯಿದ್ವಿ. ಎಷ್ಟಿಗೆ 59,000ಗೆ ಸೇಲ್ ಮಾಡ್ತಾಯಿದ್ವಿ ಟೋಟಲ್ಲು. ಅದರಲ್ಲಿ ಅಬ್ನಾರ್ಮಲ್ ಸೇಲ್ಸ್ ಬಂದುಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಬಂದುಬಿಟ್ಟು 1,750 ಇದೆ. ಸೊ ಲಾಸ್ ಅನ್ನೋದು ಅಕ್ಕರಾಗೇ ಆಗುತ್ತೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ದ ಲಾಸ್. ಸೊ ಓನ್ಲಿ ನೆಕ್ಸ್ಟ್ ಇನ್ನೊಂದು ನಾರ್ಮಲ್ದು ಟೋಟಲ್ ಮಾಡಿ. ಎಷ್ಟಿದೆ
36,550 ಪ್ಲಸ್ 37,350 ಪ್ಲಸ್ 16,030. ನೋಡಿ ಪ್ರೊಸೀಜರು ಒಂದೊಂದು ಸ್ಟೆಪ್ಪೇ ನೋಡಿ ಯಾವ ರೀತಿ ನಾನು ಅಮೌಂಟ್ಸ್ ಅನ್ನೋದು ಒಂದು ಇಲ್ಲ ಅಂತಂದು ಇನ್ನೊಂದನ್ನ ಫೈಂಡ್ ಔಟ್ ಮಾಡ್ತಾಯಿದ್ದೀನಿ ಅಂತ. ಓಕೆ, ಮೈನಸ್ 57,250 ಎಷ್ಟಿದೆ 32,680. ನಾನು ಟೋಟಲ್ ಮಾಡಿಬಿಟ್ಟು ಆಮೇಲೆ ನೋಡ್ತೀನಿ ಅಂತಂದರೆ ರಾಂಗ್ ಆಗುತ್ತೆ. ಬಿಕಾಸ್ ಇಲ್ಲಿ ಫಸ್ಟು ಅಬ್ನಾರ್ಮಲ್ದು ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ನಾರ್ಮಲ್ದು ಮತ್ತು ಟೋಟಲ್ಗೆ ಹೋಗಿ. ಸೊ ಸಿ ದ ಪ್ರೊಸೀಜರ್, ಒಂದೊಂದು ಸ್ಟೆಪ್ಪೇ ನೋಡಿ. 38,350 ಪ್ಲಸ್ 37,350 ನೆಕ್ಸ್ಟ್ 16,030 ಎಷ್ಟು ಬರುತ್ತೆ 91,730. ಸೊ ಇದರಿಂದ ಇವೆರಡನ್ನೂ ಲೆಸ್ ಮಾಡಿದ್ರೆ ವಿಲ್ ಗೆಟ್ ಇಟ್. ಕ್ಲೋಸಿಂಗ್ ಸ್ಟಾಕ್ 59,000 ಮೈನಸ್ 50 ಎಷ್ಟು 32,680. ನೆಕ್ಸ್ಟ್ calculation of actual amount of loss. Actual amount of loss is equal to closing stock or stock on the date of the fire less salvage stock. So closing stock ಎಷ್ಟಿದೆ ಯಾವ 32,680 ಇದೆ. ಲೈಸ್ ಸಾಲ್ವೇಜ್ ಸ್ಟಾಕ್ ಅನ್ನೋದು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಎಷ್ಟಿದೆ 5,105. ಎಷ್ಟು ಬರುತ್ತೆ 32,680 ಮೈನಸ್ 5,105 ರುಪೀಸ್ 27,575. ಇಲ್ಲಿ ಸೊ ಇಲ್ಲಿ ಪಾಲಿಸಿ ಅಮೌಂಟ್ ಅನ್ನೋದು ಕೊಟ್ಟಿಲ್ಲ. ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸೇ ಅಮೌಂಟ್ ಆಫ್ ಕ್ಲೈಮ್ ಬರುತ್ತೆ. ಅಮೌಂಟ್ ಆಫ್ ಕ್ಲೈಮ್ ಈಸ್ ರುಪೀಸ್ 27,575. This is the solution for first problem in ascertainment of claim when abnormal line of goods are available. ನೋಡಿ ಗೂಡ್ಸು ಅಬ್ನಾರ್ಮಲ್ ಅಮೌಂಟ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಇನ್ ದೀಸ್ ವೇ ವಿ ನೀಡ್ ಟು ಡಿಸೈಡ್ ವೆದರ್ ಇಟ್ ಈಸ್ ಎ ನಾರ್ಮಲ್ ಪ್ರಾಬ್ಲಮ್ ಆರ್ ಅಬ್ನಾರ್ಮಲ್ ಲೈನ್ ಆಫ್ ಗೂಡ್ಸ್ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಗೂಡ್ಸ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಸೇಲ್ಸ್ ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟಿರ್ತಾರೆ. ಇಟ್ ಈಸ್ ರಿಲೇಟೆಡ್ ಟು ಅಬ್ನಾರ್ಮಲ್ ಲೈನ್ ಆಫ್ ಐಟಮ್ಸ್. Next move on to the next question. Second one. On 1st July 2014, the stock of Mr. Ramesh was destroyed by fire, but sufficient records were saved from which the following particulars are ascertained. So stock at cost 1st April 2013 ಎಷ್ಟಿದೆ 73,500. Stock at cost 31st March 2014 79,600. ಇಲ್ಲಿ this is opening stock, this is closing stock. Next, purchases on 31st March 2014 3,98,000. Sales 31st March 2014 4,87,000. ಇದು ಬಂದ್ಬಿಟ್ಟು ಈ ಇನ್ಫಾರ್ಮೇಷನ್ ದಿಸ್ ಅಪ್ ಟು ಇಯರ್ ದಿಸ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಫಸ್ಟ್ ಅಕೌಂಟ್ ಯಾವ್ದು ಬರುತ್ತೆ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್ ಪರ್ಚೇಸಸ್ ಆನ್ 1/4/2014 to 30/6/2014 1,62,000. Sales from 1/4/2014 to 30/6/2014 2,31,200. ಇದು ಬಂದ್ಬಿಟ್ಟು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತೆ. ನೆಕ್ಸ್ಟ್ ಸೊ ಇಲ್ಲಿಂದ ಕೇರ್ಫುಲ್ಲಾಗಿ ನೋಡಿ, ಅಪ್ ಟು ಇಯರ್ ನಮಗೆ ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತು. ಇಟ್ ಈಸ್ ವೆರಿ ಈಸಿ. ಬಟ್ ಇಯರ್ ಟು ಇಯರ್ ಸೊ ವಿ ನೀಡ್ ಟು ಫೈಂಡ್ ಔಟ್ ಯಾವ ಗೂಡಲ್ಲಿ ಯಾವ ಅಕೌಂಟಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಸಿ in valuing the stock for the balance sheet of at 31st March 2014. So 31st March 2014 ಅಮೌಂಟ್ ಕೊಟ್ಟಿದ್ದಾರೆ ಎಷ್ಟು 2,300 ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ರಿಟರ್ನ್ ಆಫ್ ಗೂಡ್ ಇದೆ. ಸೊ ರಿಟರ್ನ್ ಆಫ್ ಗೂಡು ಎಲ್ಲಿ ಬರುತ್ತೆ
ಕ್ಲೋಸಿಂಗ್ ಸ್ಟಾಕಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕಲ್ಲಿ ನಾವು ರಿಟರ್ನ್ ಆಫ್ ಸ್ಟಾಕ್ ಅನ್ನೋದು ಆ್ಯಡ್ ಮಾಡ್ತೀವಿ. ಸೊ ಡೇಟು ಇದೆ, ಇಲ್ಲಿ ಸ್ಟಾಕು ಇದೆ, ಸೊ ರಿಟರ್ನ್ ಆಫು ಇದೆ. ಸೊ ಇದು ಬಂದುಬಿಟ್ಟು ಕ್ಲೋಸಿಂಗ್ ಸ್ಟಾಕು, ನಾವು ಈ ಅಮೌಂಟ್ನ ಆ್ಯಡ್ ಮಾಡ್ತೀವಿ. ಸೊ ಸಿಕ್ತು. ಆನ್ ಸರ್ಟೈನ್ ಸ್ಟಾಕ್ ವಿಚ್ ವಾಸ್ ಪೂರ್ ಸೆಲ್ಲಿಂಗ್ ಲೈನ್ ಹ್ಯಾವಿಂಗ್ ದಿ ಕಾಸ್ಟ್ ರುಪೀಸ್ 6,900. ಸೊ ಈ ಅಮೌಂಟ್ ಬಂದುಬಿಟ್ಟು 6,900 ಸ್ಟಾಕ್ ಆನ್ 31st March 2014. ಸೊ ಇದು ಬಂದುಬಿಟ್ಟು ಕಾಸ್ಟಲ್ಲಿದೆ, ಎಷ್ಟಿದೆ 6,900 ಇದೆ. ಇದು ಬಂದುಬಿಟ್ಟು ಓಪನಿಂಗ್ ಸ್ಟಾಕಲ್ಲಿ ಬರುತ್ತೆ. ಅಬ್ನಾರ್ಮಲ್ it is known that these amounts are related to abnormal line of good or stock or sales. ಸೊ ಇದು ಬಂದುಬಿಟ್ಟು ಓಪನಿಂಗ್ ಸ್ಟಾಕಲ್ಲಿ ಅಬ್ನಾರ್ಮಲಲ್ಲಿ ಹಾಕ್ಕೋಬೇಕು. ಬಿಕಾಸ್ ಇದೆ 31st March 2014. ಸೊ ಇಯರ್ ಎಂಡಿಂಗ್ ಇದೆ ಮತ್ತು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಸ್ಟಾಕ್ ರಿಲೇಟೆಡ್ ಇನ್ಫಾರ್ಮೇಷನ್. ಸೊ ಓಪನಿಂಗ್ ಸ್ಟಾಕ್ ಅನ್ನೋದು ಬರುತ್ತೆ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ. ನೆಕ್ಸ್ಟ್ abnormal line. Next, a portion means 1/2 of these stock were sold in June 2014 at loss of rupees loss ಅಂತಿದೆ. ಸೊ ಆಲ್ರೆಡಿ ಹೇಳಿದ್ದೀರಿ ವೈಲ್ ಪ್ರಿಪೇರಿಂಗ್ ದಿ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟು ಇನ್ ಕ್ರೆಡಿಟ್ ಸೈಡು ಏನು ಬರುತ್ತೆ, ಗ್ರಾಸ್ ಲಾಸ್ ಅನ್ನೋದು ಬರುತ್ತೆ. ಸೊ ಇದು ಬಂದುಬಿಟ್ಟು 250 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇನ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಗ್ರಾಸ್ ಲಾಸ್ದು ಅಮೌಂಟ್ ಇದು. ಆನ್ ಒರಿಜಿನಲ್ ಕಾಸ್ಟ್ ಆಫ್ rupees 3,450. ಸೊ ಇದು ಬಂದುಬಿಟ್ಟು ಜೂನ್ 2014. ಸೊ ಕ್ಲೋಸಿಂಗು ಅಂದರೆ ಎಂಡಿಂಗ್ ಡೇಟ್, ಇದು ಎಂಡಿಂಗ್ ಡೇಟಲ್ಲಿ ಕಾಸ್ಟಲ್ಲಿ ಸೊ ಗೂಡ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕಲ್ಲಿ ಬರುತ್ತೆ. ಫಸ್ಟು ಡೇಟ್ ನೋಡಿ, June 2014 ಇದೆ ಅಂದರೆ ಎಂಡಿಂಗ್ ಇಯರ್ ಇನ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ. ಸೊ ಗೂಡ್ದು ಅಮೌಂಟ್ ಕೊಟ್ಟಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕಲ್ಲಿ ಬರುತ್ತೆ. like this only. The remainder of the stock was now estimated to worth its original cost. So original cost ಮೇಲೆ ನಾವು ಹಾಕ್ಕೊಂತೀವಿ. Next, subjected to the above expectation, the gross profit has remained the uniform rate throughout the year. So gross profit ratio is same to the while calculating the memorandum of trading account. Next, value of stock salvaged was 5,800. ಸೊ ಸಾಲ್ವೇಜ್ ಸ್ಟಾಕ್ ಕೊಟ್ಟಿದ್ದಾರೆ. ಇದು ಎಲ್ಲಿ ಬರುತ್ತೆ, ಆ್ಯಕ್ಚುಲ್ ಲಾಸ್ ಆಫ್ ಸ್ಟಾಕಲ್ಲಿ ಬರುತ್ತೆ. ದ ಪಾಲಿಸಿ ಅಮೌಂಟ್ ಗಿವನ್. ಸೊ ಇಯರ್ ಅಮೌಂಟ್ ಆಫ್ ಕ್ಲೈಮಲ್ಲಿ ಫಾರ್ಮುಲಾ ಅನ್ನೋದು ಬರುತ್ತೆ. ನೆಕ್ಸ್ಟ್, ವಾಸ್ ಸಬ್ಜೆಕ್ಟೆಡ್ ಟು ಬಿ ಆವರೇಜ್ ಕ್ಲಾಸ್. ವರ್ಕೌಟ್ ದಿ ಅಮೌಂಟ್. ವರ್ಕೌಟ್ ಮೀನ್ಸ್ ಕ್ಯಾಲ್ಕುಲೇಟ್ the amount of claim of loss by the fire. So they asked to calculate the how much we have to claim from the insurance company. First ನೋಡಿ, ನೀವು ಕ್ವಶನ್ಸ್ ಬರಿಬೇಕಾದ್ರೆ ಜಸ್ಟ್ ಮಾರ್ಕ್ ಡೌನ್. ಸೊ ನೋಡಿ ಓದಿ ಡೇಟ್ ಆ್ಯಂಡ್ ದೆನ್ ವೆದರ್ ಇಟ್ ಈಸ್ ಎ ಸ್ಟಾಕ್ ಆರ್ ಸೇಲ್ಸಲ್ಲಿ ಇದೆಯಾ ಅಂತ ನೋಡಿ. ಆಮೇಲೆ ಡೇಟ್ ನೋಡಿ, ಸ್ಟಾಕ್ ನೋಡಿಬಿಟ್ಟು ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ಸ್. ಫಸ್ಟ್ Step 1, calculation of trading account or calculation of last year trading account. In that, debit trading account for the ಇಯರ್ ಎಂಡಿಂಗ್. ಯಾವ ಇಯರಲ್ಲಿ ಎಂಡ್ ಆಗ್ತಾ ಇದೆ, 31st March 2014. particular rupees. Next, 2, opening stock. Yeah, we are opening the 1st April 2013. Opening stock is 73,500. Next, 2,
ಪರ್ಚೇಸಸ್ ಎಷ್ಟು ಬರುತ್ತೆ 3,98,000. ಬೈ ಸೇಲ್ಸ್ ಎಷ್ಟಿದೆ 4,87,000. ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಅಡ್ಜಸ್ಟ್ಮೆಂಟ್ ಅನ್ನೋದು ಇದೆ, ಆರ್ ವಿ ಕ್ಯಾನ್ ಸೇ ಇಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅನ್ನೋದು ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 79,600 ಇದೆ. ಏನು ಹ್ಯಾಡ್ ಮಾಡ್ತೀವಿ ಇನ್ ಟ್ರೇಡಿಂಗ್ ಅಕೌಂಟ್ ಕ್ಲೋಸಿಂಗ್ ಸ್ಟಾಕಲ್ಲಿ ಹ್ಯಾಡ್ ರಿಟರ್ನ್ ಆಫ್ ಸ್ಟಾಕ್ ಎಷ್ಟಿದೆ, ರಿಟರ್ನ್ ಆಫ್ ಸ್ಟಾಕ್ ಈಸ್ 2,300 ಇದೆ. ಆ್ಯಡ್ ಮಾಡಿ 79,600 ಪ್ಲಸ್ 2,300 ಎಷ್ಟು ಬರುತ್ತೆ 81,900. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಗ್ರಾಸ್ ಪ್ರಾಫಿಟ್ ಅನ್ನೋದು ಬರುತ್ತೆ. ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಓಕೆ ಟೋಟಲ್ ಮಾಡ್ಕೊಳ್ಳಿ. ಇನ್ ಕ್ರೆಡಿಟ್ ಸೈಡ್ 4,87,000 ಪ್ಲಸ್ 81,900 ಟೋಟಲ್ 5,68,900. 5,68,900 ಲೆಸ್ 73,500 3,98,000 ಎಷ್ಟು ಮಾಡಿದ್ರೆ 97,400 ಗ್ರಾಸ್ ಪ್ರಾಫಿಟ್ ಸಿಕ್ತು. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ profit on sale. So gross profit ratio is equal to gross profit divided by sales into 100. gross profit ಎಷ್ಟಿದೆ 97,400 divided by sales is 4,87,000 into 100. ಬರುತ್ತೆ 20%. ನೆಕ್ಸ್ಟ್ ಸ್ಟೆಪ್ 3 of memorandum of trading account. Heading is memorandum of trading account for the year ending. If year ending barala, memorandum of trading account for the year. ಇವಾಗ ಸ್ಟಾರ್ಟ್ ಆಗೋದು 1/4/2014 into 36/2014 ಕ್ರೆಡಿಟ್ ಡೆಬಿಟ್. ಪರ್ಟಿಕ್ಯುಲರ್ ಇಲ್ಲಿ ಏನು ಬರುತ್ತೆ ನಾರ್ಮಲ್, ಇನ್ ದಿಸ್ ಅಬ್ನಾರ್ಮಲ್, ಟೋಟಲ್. Normal means we are expecting the goods or losses. In abnormal means we are unexpected losses or goods will be coming to the organization. Normal, abnormal, total. Next 2 think consider 2 ಓಪನಿಂಗ್ ಸ್ಟಾಕ್. ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ಕಾಲಮಲ್ಲಿ ನಾವು ಮೆನ್ಷನ್ ಮಾಡ್ತಾಯಿದ್ದೀವಿ ಫಸ್ಟು ಅಂತ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್, ಈ ಇಯರ್ದು ಕ್ಲೋಸಿಂಗ್ ಸ್ಟಾಕು ನೆಕ್ಸ್ಟ್ ಇಯರ್ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ 81,900 ಇದೆ. ನೆಕ್ಸ್ಟ್ ಸಿ ದ ಪ್ರಾಬ್ಲಮ್ ಎಷ್ಟಿದೆ, the certain stock which was poor selling line having the cost of rupees 6,900 ಇದೆ.
ಅಬ್ನಾರ್ಮಲ್ ಬರುತ್ತೆ 6900. ಟೋಟಲಿಂದ ಅಬ್ನಾರ್ಮಲ್ ಲೆಸ್ ಮಾಡಿದ್ರೆ ನಾರ್ಮಲ್ ಬರುತ್ತೆ 81,900 ಮೈನಸ್ 6,900 75,000. ನೆಕ್ಸ್ಟ್ ಟು ಪರ್ಚೇಸಸ್ ಎಷ್ಟಿದೆ ಪರ್ಚೇಸಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 1,62,000. ಇದು ಬಂದುಬಿಟ್ಟು ನಾರ್ಮಲ್ ಅಬ್ನಾರ್ಮಲ್ ಬರಲ್ಲ, ಸೊ 1,62,000 ನಾರ್ಮಲ್ಗೆ ಹಾಕೋಣ. ನೆಕ್ಸ್ಟ್ ಟು ಗ್ರಾಸ್ ಪ್ರಾಫಿಟ್ ಬರಿಬೇಕಾದ್ರೆ ನಮಗೆ ಸೇಲ್ಸಲ್ಲಿ ನಾರ್ಮಲ್ ಬೇಕಾಗುತ್ತೆ. ಸೊ ಸೇಲ್ಸ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ. ಸೇಲ್ಸ್ ಬಂದುಬಿಟ್ಟು ಟೋಟಲ್ 2,31,200 ಈ ಅಮೌಂಟು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿ ಇಲ್ಲಿ ಕ್ವಶನಲ್ಲಿ ಏನು ಸೇಲ್ಸ್ದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ಸೇಲ್ಸಲ್ಲಿ ಲಾಸ್ ಆಗಿರೋದು ಕೊಟ್ಟಿದ್ದಾರೆ. ಬೈ ಗ್ರಾಸ್ ಲಾಸ್ ಹಾಕ್ಕೊತೀವಾ? ಇಲ್ಲ, ನೋ, ಮೇಕ್ ಇಟ್ ನಿಲ್. ಸೊ ಲಾಸ್ದು ಸೇಲ್ ಮಾಡಿರೋ ಗೂಡ್ಸಲ್ಲಿ ಲಾಸ್ ಆಗಿದೆ. ಎಷ್ಟು? 250 ಆಗಿದೆ. 250. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್ ಇನ್ನೂ ಗೊತ್ತಿಲ್ಲ, ಬಟ್ ಸಿ ದ ಗೂಡ್ಸ್ were sold in June 2014 at a loss of rupees 250 on a original cost. ಸೊ ಒರಿಜಿನಲ್ ಕಾಸ್ಟ್ ಅನ್ನೋದು ಕೊಟ್ಟಿದ್ದಾರೆ. ಗೂಡ್ಸ್ ಇನ್ಫಾರ್ಮೇಷನ್ ಒರಿಜಿನಲ್ ಕಾಸ್ಟ್ ಅನ್ನೋದು ಇದೆ. ಎಷ್ಟು? ಅಟ್ ದಿ ಎಂಡ್ ಆಫ್ ದಿ ಇಯರ್ ಫಸ್ಟ್ ಡೇಟ್ ನೋಡಿ, June 2014 ಗೂಡ್ಸ್ದು ಇನ್ಫಾರ್ಮೇಷನ್ನು. ಸೊ ದೇ ಸೆಡ್ ಒರಿಜಿನಲ್ ಕಾಸ್ಟ್ ಅಂತಿದೆ. ಒರಿಜಿನಲ್ ಕಾಸ್ಟ್ ಮೀನ್ಸ್ ಇಟ್ ಈಸ್ ಎ ಕ್ಲೋಸಿಂಗ್ ಸ್ಟಾಕ್ದು. ಅಬ್ನಾರ್ಮಲ್ ಎಷ್ಟಿದೆ? 3,450 ಇದೆ. ಓಕೆ, ನೆಕ್ಸ್ಟ್ ಸೊ ಟೋಟಲ್ ಬಂದುಬಿಟ್ಟು 6,000. ಓಕೆ, ಮೇಕ್ ಇಟ್ ಟೋಟಲ್ ದಿಸ್ ಕಾಲಮ್ ಬಿಕಾಸ್ ಈ ಟೋಟಲ್ ಫೈಂಡ್ ಔಟ್ ಮಾಡಿದ್ರೆ ಇದನ್ನ ಅಬ್ನಾರ್ಮಲ್ ಅನ್ನೋ ಸೇಲ್ಸ್ ಅನ್ನೋದು ನಮಗೆ ಸಿಗುತ್ತೆ, ಅದರಿಂದ ನಾವು ನಾರ್ಮಲ್ ಸಿಗುತ್ತೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಟೋಟಲ್. ಎಷ್ಟಿದೆ ಟೋಟಲ್? 6,900 ಇದೆ. 6,900 ಇದೆ. 6,900ಇಂದ 3,450 ಮೈನಸ್ 250 ಎಷ್ಟು ಬರುತ್ತೆ? 3,200 ಬರುತ್ತೆ. ನೆಕ್ಸ್ಟ್ ಇದನ್ನಿಂದ ಟೋಟಲ್ ಎಷ್ಟಿದೆ ಸೇಲ್ಸು? 2,31,200 ಮೈನಸ್ ಅಬ್ನಾರ್ಮಲ್ ಸೇಲ್ಸ್ ಎಷ್ಟಿದೆ? 3,200. ಇದನ್ನು ನಾವೇ ಫೈಂಡ್ ಔಟ್ ಮಾಡಿದ್ವಿ. 3,200 ಅನ್ನೋದು ನಾವೇ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಎಷ್ಟು? ನಾರ್ಮಲ್ ಸೇಲ್ಸ್ ಬರುತ್ತೆ 2,28,000 ಬರುತ್ತೆ. ಇಲ್ಲಿ ಬನ್ನಿ, 2,28,000 ಇಂಟು ಗ್ರಾಸ್ ಪ್ರಾಫಿಟ್ ರೇಷೋ 20%. ನಾನು ಆಲ್ರೆಡಿ ಹೇಳಿದ್ದೀನಿ, ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೇಲ್ಸ್ ಅಮೌಂಟ್ ಬೇಕಾಗುತ್ತೆ. ಸೇಲ್ಸ್ ಅಮೌಂಟು ಟೋಟಲ್ ಅಮೌಂಟ್ ಹಾಕ್ಕೊಳಕ್ಕಾಗಲ್ಲ, ಬಿಕಾಸ್ ವಿ ಹ್ಯಾವ್ ಸಮ್ ಅಬ್ನಾರ್ಮಲ್ ಸೇಲ್ಸ್. ಸೊ ಓನ್ಲಿ ನಾರ್ಮಲ್ ಸೇಲ್ಸ್ ಅಮೌಂಟ್ ಹಾಕ್ಕೋಬೇಕು. ಎಷ್ಟು? ನಾರ್ಮಲ್ ಸೇಲ್ಸು 2,28,000 ಇದೆ. 2,28,000 ಹಾಕ್ಕೋಬೇಕು. ನೆಕ್ಸ್ಟ್ 2,28,000 ಇಂಟು 20% ಮಾಡಿಕೊಂಡ್ರೆ ವಿಲ್ ಗೆಟ್ ಇಟ್ 45,600 ಗ್ರಾಸ್ ಪ್ರಾಫಿಟ್ ಸಿಕ್ತು. 45,600. ಇವಾಗ ಟೋಟಲ್ ಮಾಡ್ಕೊಂಬನ್ನಿ. ಈ ಟೋಟಲಿಂದ ಇದನ್ನು ಲೆಸ್ ಮಾಡಿದ್ರೆ ವಿಲ್ ಗೆಟ್ ಇಟ್ ಗ್ರಾಸ್ ಪ್ರಾಫಿಟ್. ಎಷ್ಟು? 75,000 ಪ್ಲಸ್ 1,62,000 ಪ್ಲಸ್ 45,600 ಟೋಟಲ್ 2,82,600. 2,82,600 ಸೇಲ್ಸ್ನ ಲೆಸ್ ಮಾಡಿದ್ರೆ ಸೇಲ್ಸ್ ಅಮೌಂಟ್ ಈಸ್ 2,28,000. ಎಷ್ಟು ಬರುತ್ತೆ? 54,600 ಬರುತ್ತೆ. ಔಟರ್ ಕಾಲಮ್ ಎಷ್ಟು ಬರುತ್ತೆ? ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಔಟರ್ ಕಾಲಮಲ್ಲಿ ಬರುತ್ತೆ. ಸೊ ನಮ್ಗೆ ಬಂದುಬಿಟ್ಟು 58,050. ಇದನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ಲೆಸ್ ಮಾಡ್ಕೊಂಡು ವಿಲ್ ಗೆಟ್ ಇಟ್ ದಿಸ್ ಅಮೌಂಟ್ ಆಲ್ಸೋ. ಸೊ ಎರಡು ರೀತಿ ಆದರೂ ಮಾಡ್ಬೋದು. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ವೆದರ್ ಇಟ್ ಈಸ್ ಆನ್ಸರ್ ಈಸ್ ಕರೆಕ್ಟ್ ಮೀನ್ಸ್ ವಿ ರಿಟರ್ನ್ ಕರೆಕ್ಟ್ಲಿ. ಎಷ್ಟು? 2,89,500. 2,89,500. ಸೊ ಆ್ಯಡ್ ಮಾಡಿ ಇವಾಗ ಮೂರನ್ನು. 2,31,200 ಪ್ಲಸ್ 250 ಪ್ಲಸ್ 58,050.
ಸೊ 2,89,000 ಕರೆಕ್ಟಾಗಿ ಬಂದಿದೆ. ಕ್ರಾಸ್ ಚೆಕ್ ಆದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇದನ್ನ ಆ್ಯಡ್ ಮಾಡ್ಕೊಂಡಾದರೂ ಬರಿಬೋದು. ಇಲ್ಲ ನಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಈ ಅಮೌಂಟ್ಸಿಂದ ಈ ಅಮೌಂಟ್ನ ಲೆಸ್ ಮಾಡಿದ್ರೆ ಈ ಅಮೌಂಟ್ ಅನ್ನೋದು ಸಿಗುತ್ತೆ. ನೋಡ್ದಾ ಯಾವ ರೀತಿ ಇದೆ ಪ್ರಾಬ್ಲಮ್ ಅನ್ನೋದು. ಫಸ್ಟು ಯಾವ ಅಮೌಂಟ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಕೊಟ್ಟಿರೋ ಇನ್ಫಾರ್ಮೇಷನ್ ಹಾಕ್ಕೋಬೇಕು, ಆಮೇಲೆ ಇಲ್ದಿರೋ ಇನ್ಫಾರ್ಮೇಷನ್ ಹಾಕ್ಕೊಂಡು ಸೊ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಈ ಪ್ರಾಬ್ಲಮಲ್ಲಿ ಈ ಅಮೌಂಟ್ ಕೊಟ್ಟಿದ್ದಾರೆ. ದಿಸ್ ಅಮೌಂಟ್ ದೇ ಗಿವನ್, ದಿಸ್ ಅಮೌಂಟ್ ಈಸ್ ಗಿವನ್, ಬಟ್ ವಿ ಡೋಂಟ್ ನೋ ಅಬೌಟ್ ಸೇಲ್ಸ್ದು. ನಮಗೆ ಮೈನ್ ಸೇಲ್ಸ್ ಬೇಕು, ಯಾಕಂದರೆ ಗ್ರಾಸ್ ಪ್ರಾಫಿಟ್ ಅನ್ನೋದು ನಾರ್ಮಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೇಲ್ಸ್ ಅಮೌಂಟ್ ಪೂರ್ತಿ ಅನ್ನೋದು ಬೇಕು. ಸೊ ಇಲ್ಲಿ ನಾರ್ಮಲ್ಲು ಬರುತ್ತೆ, ಅಬ್ನಾರ್ಮಲ್ಲು ಬರುತ್ತೆ. ಸೇಲ್ಸ್ ಗೊತ್ತಿಲ್ಲ ಅಂಥ ಟೈಮಲ್ಲಿ ಅಬ್ನಾರ್ಮಲ್ ಟೋಟಲ್ ಮಾಡ್ಕೊಳ್ಳಿ. ಅಬ್ನಾರ್ಮಲ್ ಟೋಟಲ್ ಎಷ್ಟಿದೆ, 6,900 ಇದೆ. 6,900 ಎರಡು ಕಡೆ ಹಾಕ್ಕೊಂಡು ಈ 2 ಅಮೌಂಟ್ಸಿಂದ, ಯಾಕೆಂದರೆ ದೇ ಓನ್ಲಿ ಕಮ್ 3 ಐಟಮ್ಸ್ ಇದೆ. 3 ಐಟಮ್ಸಲ್ಲಿ ಟೂ ಐಟಮ್ಸ್ ಅಮೌಂಟ್ಸ್ ಅನ್ನೋದು ಸಿಕ್ತು. ಅದು ಗ್ರಾಸ್ ಲಾಸ್ದು ಸಿಕ್ತು, ಕ್ಲೋಸಿಂಗ್ ಸ್ಟಾಕ್ದು ಸಿಕ್ತು. ಸೊ ಈ 2 ಐಟಮ್ಸ್ದು 6,900 ಇಂದ 250 ಆ್ಯಂಡ್ 3,450 ಮಾಡಿಕೊಂಡ್ರೆ 3,200 ಅನ್ನೋದು ಸಿಕ್ತು. ಅಂದರೆ ಇದು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ರೌಂಡ್ ಮಾಡ್ತಾಯಿದ್ದೀವಿ, ಇದು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇದೆಲ್ಲ ಐಟಮ್ಸು ಸಿಕ್ತು. ಸೊ ಗ್ರಾಸ್ ಪ್ರಾಫಿಟ್ ಇದನ್ನು ಲೆಸ್ ಮಾಡಿದ್ರೆ ವಿಲ್ ಗೆಟ್ ಇಟ್ 2,28,000 ಸಿಕ್ತು. ಅಂತಂದರೆ ಈ ಅಮೌಂಟ್ ಫೈಂಡ್ ಔಟ್ ಮಾಡೋದ್ರಿಂದ, ಸೇಲ್ಸ್ದು ಅಬ್ನಾರ್ಮಲ್ನ ಅಮೌಂಟ್ನ ಫೈಂಡ್ ಔಟ್ ಮಾಡೋದ್ರಿಂದ ವಿಲ್ ಗೆಟ್ ಇಟ್ ನಾರ್ಮಲ್ ಸೇಲ್ಸ್ ಸಿಗುತ್ತೆ. ನಾರ್ಮಲ್ ಸೇಲ್ಸ್ ಎಲ್ಲಿ ಬೇಕಾಗುತ್ತೆ, ಗ್ರಾಸ್ ಪ್ರಾಫಿಟ್ ಅನ್ನೋದು ಕ್ಯಾಲ್ಕುಲೇಷನ್ಸಲ್ಲಿ ಬೇಕಾಗುತ್ತೆ. ಈ ಅಮೌಂಟ್ನ ಗ್ರಾಸ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ನಮಗೆ ಟೋಟಲ್ಲು ನಾರ್ಮಲ್ಲು ಸಿಗುತ್ತೆ. ಓಕೆ, ಸೊ ಇನ್ ದೀಸ್ ವೇ ಸ್ಟೆಪ್ ಬೈ ಸ್ಟೆಪ್ನ ಕೊಟ್ಟಿರೋ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ದಿರೋ ಇನ್ಫಾರ್ಮೇಷನ್ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಇನ್ನು ಕ್ಯಾಲ್ಕುಲೇಷನ್ಸ್ ಇದೆ, ಇಷ್ಟೇ ಅನ್ಕೋಬೇಡಿ. ಸೊ ದಿಸ್ ಪಾರ್ಟ್ ಈಸ್ ವೆರಿ ಕ್ರಿಟಿಕಲ್ ಬಿಕಾಸ್ ದೆರ್ ಈಸ್ ಅ ಮೋರ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್. ನೆಕ್ಸ್ಟ್ ಸ್ಟೆಪ್ 4 ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ actual